ಜೈ ಹಿಂದ್. ನೋಡಿ ಗೈಸ್, ಅವನು ಮಂಗ ಓಡಿಸೋನು, ಇವನು ಮಂಗ. ಈಗ ಬಂದು ತಲುಪಿದೀವಿ ಗಾಯ್ಸ್. ವಡಪಾವ್. ಈಗ ನೋಡಿ ಗೈಸ್, ನಾವು ಜಿಪ್ ಲೈನಿಗೆ ಬಂದಿದ್ದೀವಿ. ನಮ್ಮ ಕರ್ನಾಟಕ ಬಾಯ್ಸ್ ಎಲ್ಲದಕ್ಕೂ ಮುಂದೆ. ಅಲ್ಲಿ ನೋಡಿ ಬೇರೆ ಕಡೆಯವರೆಲ್ಲ ಸುಮ್ಮನೆ ನಿಂತ್ಕೊಂಡು ಕೂತ್ಕೊಂಡೆಲ್ಲ ಇದ್ದಾರೆ. ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ, ಆ ಟೈಮಲ್ಲಿ ಯಾವ ರೀತಿ ಪ್ರವಾಹ ಬಂದಿರ್ತದೆ. ಹೋದ್ರೆ ಹೋಗ್ಲಿ, ಇನ್ನೊಂದು ಬರ್ತದೆ. ಗಾಯ್ಸ್, ನಾವೀಗ ಎಲ್ಲಿ ಹೋಗ್ತಿದೀವಿ ಹೇಳಿ? ವಿಘ್ನೇಶ್ ನಾವೀಗ ನೆಟ್ಕೊಂಡು ಹೋಗ್ತಾನೆ ಇದೀವಿ. ಹೋಗ್ತಾನೆ ಇದೀವಿ. ಇನ್ನೂ ಬರ್ಲಿಲ್ಲ. ನಮ್ಮ ಬಾಡಿ ಗಾರ್ಡ್ ಗನ್ ಇಟ್ಕೊಂಡು ಹೋಗ್ತಿದ್ದಾನೆ. ನಮ್ಮೂರಲ್ಲಿ ಇದನ್ನ ಮಂಗ ಓಡಿಸ್ಲಿಕ್ಕೆ ಅಂತ ಹಿಡ್ಕೊಳ್ತಾರೆ. ಇವರು ಯಾವ್ದಕ್ಕೆ ಹಿಡ್ಕೊಂಡಿದ್ದಾರೆ ನೋಡಿ ಗೈಸ್, ಅವನು ಮಂಗ ಓಡಿಸೋನು, ಇವನು ಮಂಗ. ಈಗ ಬಂದು ತಲುಪಿದೀವಿ ಗಾಯ್ಸ್. ಎಂಟದು ಇಲ್ಲ, ಇಲ್ಲಿ ಸ್ವಲ್ಪ ಇದೆ, ಅಷ್ಟು ಚಿಕ್ಕದು. ಈಗ ನೋಡಿ ಗಾಯ್ಸ್, ನಾವು ಜಿಪ್ ಲೈನಿಗೆ ಬಂದಿದ್ದೀವಿ. ತುಂಬ ಚಿಕ್ಕದಿದೆ, ಆದ್ರೆ ಪರವಾಗಿಲ್ಲ. ಕೆಳಗಡೆ ಫುಲ್ ನದಿ ಇದೆ, ನೀರಿದೆ. ಹಾಗೆ ಫಸ್ಟ್ ಹೋಗೋದು ವಿಘ್ನೇಶ್. ನಮ್ಮ ಕರ್ನಾಟಕ ಬಾಯ್ಸ್ ಎಲ್ಲದಕ್ಕೂ ಮುಂದೆ. ಅಲ್ಲಿ ನೋಡಿ ಬೇರೆ ಕಡೆಯವರೆಲ್ಲ ಸುಮ್ಮನೆ ನಿಂತ್ಕೊಂಡು ಕೂತ್ಕೊಂಡೆಲ್ಲ ಇದ್ದಾರೆ. ನಮ್ಮ ಬಾಯ್ಸ್ ಎಳ್ದು ಹೆಲ್ಪ್ ಮಾಡ್ತಿದ್ದಾರೆ. ಹೇಳಿದೆ ಅದೇ. टारगेट आपको सेट करना है और 2 सेकंड के लिए सांस रोकना है जब आप टारगेट सेट करोगे. जब टारगेट पे मारते समय ध्यान रखना है आपको, ठीक है? चली ನಾವೀಗ ಹೋಗ್ತಿದ್ದೀವಿ ಜಿಪ್ ಲೈನ್ಗೆ. ಅವರೆಲ್ಲ ಇನ್ನೂ ಅಲ್ಲಿದ್ದಾರೆ. ನಾವೆಲ್ಲಿ ಬಂದಾಯ್ತು? ಈಗ ನಿಜ ಹಾಗೆ ಮಾಡಿ. ಯಾರದಿ? ಹೇಳು. ಹೋದ್ರೆ ಹೋಗ್ಲಿ, ಇನ್ನೊಂದು ಬರ್ತದೆ. ಯಾರು ನಿರ್ಮಲ್ ಮೊಬೈಲ್ ಅಲ್ಲ, ಹಿಡ್ಕೋಗ್ತೀನಿ ನಾನು. ನೀನಾ? ಹಾ, ಹೋಗ್ತೀನಿ ಪಕ್ಕ. ಓಕೆ ಓಕೆ. ವಡಪಾವ್. ಈ ಕಲ್ಲು ಹಿಂದೊಮ್ಮೆ ಪ್ರವಾಹದಲ್ಲಿ ಮುಂದ್ಗಡೆ ಇದೊಂದು ಕಲ್ಲಿನ ಮೇಲೆ ದೇವಸ್ಥಾನ ಇತ್ತಂತೆ. ಆ ಕಲ್ಲು
ಒಂದ್ಸಲ ಜೋರು ಪ್ರವಾಹಕ್ಕೆ ಸಿಲುಕಿ ಕೊಚ್ಕೊಂಡು ಇಲ್ಲಿ ಬಂದು ನಿಂತಿದೆ. ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ಆ ಟೈಮಲ್ಲಿ ಯಾವ ರೀತಿ ಪ್ರವಾಹ ಬಂದಿರ್ತದೆ. ನಮ್ಮ ಗೈಡ್ ಗಾಯ್ಸ್, ನಾವೀಗ ಎಲ್ಲಿ ಹೋಗ್ತಿದ್ದೀವಿ ಹೇಳಿ? ಇದೇ ದಾರಿಯಲ್ಲಿ ಹೋಗಬೇಕು ಗಾಯ್ಸ್. ನೋಡಿ, ಈ ದಾರಿಯಲ್ಲಿ ಹೋಗ್ತಾ ಇದ್ದೀವಿ ಗಾಯ್ಸ್. ನೀವು ಎಷ್ಟು ಓಡ್ತೀರಾ? ಇದು ಫುಲ್ಲು ನಮಗೆ ಆಮೇಲೆ ಇಲ್ಲಿ ತಿರುಗಲಿಕ್ಕೆ ಬಿಡ್ತಾರಂತೆ. ಫಸ್ಟ್ ನಾವು ಟೆಂಪಲಿಗೆ ಹೋಗ್ತಿದ್ದೀವಿ. ಟೆಂಪಲಿಗೆ ಹೋಗಿ ಆಮೇಲೆ ಸ್ವಲ್ಪ ಫೋಟೋ ಶೂಟ್ ಎಲ್ಲ ಮಾಡಿಕೊಂಡು ಆಮೇಲೆ ನಾವು ಇಲ್ಲಿಗೆ ಬರ್ತೀವಿ. ನಮ್ಮ ಜೊತೆ ಇದ್ದಾರೆ ವಿಘ್ನೇಶ್, ಮತ್ತೊಬ್ರು ಮನ್ಸಣ್ಣ. ನಾವೀಗ ನೆಟ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿನ ಮನೆಗಳಂತೂ ಗಾಯ್ಸ್ ಸಖತ್ತಾಗಿದೆ. ಯಾವ್ದು ಕಾರ್ ಅಂತೆ, ವಿಘ್ನೇಶ್ ತೋರಿಸ್ತಿದ್ದಾನೆ. ಎಲ್ಲಿ ಕಾರ್ ಬಂದರೂ ತೋರಿಸ್ತಿರ್ತಾನೆ. ಕಾರಿನ ಹುಚ್ಚು ಅವನಿಗೆ. ನಾನು ಮತ್ತೆ ಜೋ ಹೋಗ್ತಿದ್ದೀವಿ. ನಮ್ಮ ಮುಂದ್ಗಡೆ ಜೋದು ಬೆಸ್ಟ್. ಎಲ್ಲೂ ಹಿಂದ್ಗಡೆ ಎಲ್ಲದು ಅಣ್ಣ ವಿಘ್ನೇಶ್. ನಾವು ಈ ಟೆಂಪಲಿಗೆ ಹೋಗ್ಲಿಕ್ಕೆ ತುಂಬ ಮೆಟ್ಲನ್ನ ಹತ್ಕೊಂಡು ಸುಸ್ತಾಗ್ಬಿಟ್ಟು ಮೂಗಲ್ಲು ಬಾಯಲ್ಲಿ ಎಲ್ಲ ತೆಗೆದು ಬಿಟ್ಟಿದ್ದಾರೆ. ನೋಡಿ ಎಷ್ಟು ಕ್ಯೂಟಾಗಿದೆ. ಅಲ್ಲ ಎಲ್ಲಿದ್ದಾರೆ ಅದಂತ ತೋರಿಸಿ. ಸ್ವಲ್ಪ ದೂರ. ವಾವ್, ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ ಗಾಯ್ಸ್, ನಮ್ಮ ಅಣ್ಣ ಫುಲ್ ಮನಾಲಿಯವನಾಗ್ಬಿಟ್ಟಿದ್ದಾನೆ. ಸಾಕತ್ ತೋರ್ತಿದ್ದಾರೆ. ಇದು ಮೋಮೋಸ್ ತಿಂತಿದ್ದಾರೆ. ನಮ್ಮ ಫ್ಲಾಗ್ ಇದೆ ಇಲ್ಲಿ, ಆದರೆ ಹಾಡ್ತಿಲ್ಲ, ಗೊತ್ತಾಗಲ್ಲ. ಇಲ್ಲೊಂದು ಟೆಂಪಲ್ ಇದೆ ಗಾಯ್ಸ್, ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲೊಂದು ಟೆಂಪಲ್ ಇದೆ. ಫುಲ್ ಚಳಿ. ನಾವೀಗ ಲಾಸ್ಟ್ ಬಸ್ ಇದೆ ನಮ್ಮ ಕ್ಯಾಂಪ್ ಸೈಟ್ ಹತ್ರ ಹೋಗೋದು. ಆ ಬಸ್ಸಿಗಂತ ಬೇಗ ಬೇಗ ಹೋಗ್ತಿದ್ದೀವಿ. ಚೆನ್ನಾಗಿದೆ. ಫುಲ್ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ನಾವೆಲ್ಲ ಮುಗಿಸಿ ಈಗ ಹೋಗ್ತಿದ್ದೀವಿ. ನೋಡಿ, ನಮ್ಮ ಜೊತೆ ಯಾವತ್ತಿರೋ ಅಂತಹ ವಿಘ್ನೇಶ್ ಹಾಗೂ ಎಲ್ಲೂ ಹಾಗೂ ಜೋ 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 ಜೋ. ಮ್ಯಾಗಿ ಎಲ್ಲ ಕೊಡೋದಿಲ್ಲ. ಮ್ಯಾಗಿ ಒದಗಬೇಕಲ್ಲ. ನಾವೀಗ ಕ್ಯಾಂಪ್ ಫೈರ್ಗೆ ಬಂದಿದ್ದೀವಿ. ಇಲ್ಲಿ ಅಂತೂ -11 ಡಿಗ್ರಿ ಇದೆ. ಫುಲ್ ಚಳಿ. ಸ್ನೋಫಾಲ್ ಆಗೋ ಚಾನ್ಸಸ್ ಕೂಡ ಇದೆ. ಸೊ ಸತ್ಯ ಅಂತಾನೆ ಅನ್ಸ್ಕೊಬೇಕು ಅಷ್ಟೇ. 5-6 ಲೇಯರ್ ಹಾಕೊಂಡ್ರು ಚಳಿ ಆಗ್ತಿದೆ ಗೈಸ್. ಈಗ ಇನ್ನು 3 ಲೇಯರ್ ಬೆಡ್ಶೀಟ್ ಹಾಕಿದ್ಮೇಲೆ ಎಂತ ನೋಡ್ಬೇಕು. ಅದು ವರ್ಕ್ ಆಗದಿದ್ರೆ ನಾವು ಸತ್ವಿ ಅಂತ ಅರ್ಥ. ಅಷ್ಟೇ ಹೇಳಿ ಪ್ಲೀಸ್ ಫಾರ್ ಅಸ್. ಅಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹೌದು, ಅಷ್ಟೇ ನಮ್ಮದ. ಈಗ ಸದ್ಯಕ್ಕೆ ನೋಡ, ಫ್ಯೂಚರ್ ವ್ಲಾಗ್ ಮಾಡೋದಾದ್ರೆ ತುಂಬಾ ಹೇಳಕ್ಕಿತ್ತು. ಬಾಯ್ ಗೈಸ್.